ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು. ಫ್ರೆಂಡ್ಸ್, ಇವತ್ತು ಏನು ಅಡುಗೆ ರೆಸಿಪಿ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ. ಯಾವಾಗಲೂ ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದಾರೆ, ಇವತ್ತು ಈ ಥರ ತೋರಿಸ್ತಾ ಇದ್ದಾರೆ ಅಂತ ಹೌದು ಅನ್ನಿಸ್ತು, ಯಾಕೋ ತೋರಿಸೋಣ ಅಂತ. ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ನ ಬಳಸ್ಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಅದು ಏನು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಫಸ್ಟು ನನ್ನ ಮಕ್ಕಳಿಗೆ ನಾನು ಬೂಸ್ಟ್ ಕೊಟ್ಬಿಡಬೇಕು, ಇಲ್ಲಾಂದರೆ ನನಗೆ ಅಡುಗೆ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಅದಕ್ಕೆ ನೋಡಿ ಫಸ್ಟ್ ಅವ್ರಿಗೆ ಬೂಸ್ಟ್ನ ಕೊಟ್ಬಿಡ್ತೀನಿ. ಕುಡಿತಾ ಇದ್ದಾರೆ. ಕುಡಿದ್ಬಿಟ್ಟು ಇವ್ರು ಸೈಡ್ಗೆ ಹೋಗ್ಬಿಟ್ರೆ ನನಗೆ ನೆಕ್ಸ್ಟ್ ಅಡುಗೆ ಮಾಡೋಕ್ಕೆ ಟೈಮ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಸರಿ ಬನ್ನಿ, ಇವತ್ತು ಏನೇನು ಬೇಕೋ ಅಂತ ನೋಡ್ಕೊಳ್ಳೋಣ. ನೋಡಿ, ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂತ ಹೇಳಿದೆ ಅಲ್ವಾ, ಇದೇ ಕಡಲೆಬೇಳೆ. ನೋಡಿ, ಕಾಲಿಫ್ಲವರ್ ಮಾಡ್ತಾ ಇರೋದು ಇವತ್ತು. ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಈರುಳ್ಳಿ, 2 ಟೊಮ್ಯಾಟೊ ತೊಗೊಂಡಿದ್ದೀನಿ, ಒಂದು ದಪ್ಪ ಸೈಜ್ದು ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು. ಜಾಸ್ತಿ ಏನು ಸ್ಪೆಷಲ್ ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇದಕ್ಕೆ. ನೋಡಿ, ಮೊದಲಿಗೆ ಕಡಲೆಬೇಳೆನ ತೊಳ್ಕೊಂಡು ಇಟ್ಟಿದ್ದೆ 2 ಸತಿ 3 ಸತಿ. ಈಗ ಅದನ್ನು ಕುಕ್ಕರ್ಗೆ ವಿಷಲ್ ಹೊಡಿಯೋಕ್ಕೆ ಇಟ್ಟಿದ್ದೀನಿ. ಒಂದು ಕಡೆಗೆ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಕಾಲಿಫ್ಲವರ್ನು ಕೂಡ ಕುದಿಯೋಕ್ಕೆ ಇಟ್ಟಿದ್ದೀನಿ. ಕಡಲೆಬೇಳೆ ಬಂದುಬಿಟ್ಟು ಒಂದು 5 ರಿಂದ 6 ವಿಷಲ್ ಬರಲಿ ಫ್ರೆಂಡ್ಸ್. ಈ ಕಡೆ ಕಾಲಿಫ್ಲವರ್ ಕೂಡ ಬಾಯ್ಲ್ ಆಗ್ತಾ ಇದೆ. ಈಗ ನೋಡಿ, ಅದೆರಡು ಆಯಿತು, ಸೈಡ್ಗೆ ಎತ್ತಿಟ್ಟಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಒಂದು ಸ್ಪೂನ್ ಅಳತೆಯಲ್ಲಿ ಹೇಳೋದಾದರೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಯಾಕಂದರೆ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಇದಕ್ಕಿಂತ ಕಡಿಮೆ ಮಾಡೋದಾದರೆ ಕಡಿಮೆ ಹಾಕ್ಕೊಳ್ಳಿ. ಈಗ ಸ್ವಲ್ಪ ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಟ್ಟಿಗೆ. ಆಮೇಲೆ ಸ್ವಲ್ಪ ಅದರಲ್ಲಿ ಎಳ್ಳು ಕೂಡ ಮಿಕ್ಸ್ ಇದೆ ಫ್ರೆಂಡ್ಸ್, ಯಾಕೆ ಅಷ್ಟೊಂದು ಕಪ್ಪಗಿದೆ ಅಂದ್ಕೋಬೇಡಿ. ನೋಡಿ, ಈಗ ಅದಕ್ಕೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು. ಕೆಲವರು ಕ್ಯಾಬೇಜ್ಗೆ ಕಾಲಿಫ್ಲವರ್ಗೆ ಇದನ್ನು ಇಷ್ಟಪಡಲ್ಲ. ನಿಮಗೆ ಅದು ನಿಮ್ಮ ಚಾಯ್ಸು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನೋಡಿ, ಈಗ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆಗಿದ ತಕ್ಷಣವೇ ನೋಡಿ, ನಾನು ಕರಿಬೇವನ್ನ ಈ ಥರ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ದೊಡ್ಡದಾಗಿ ಹಂಗೆ ಹಾಕ್ಬಿಟ್ರೆ ಮಕ್ಕಳು ತಿನ್ನಲ್ಲ ಅಂತ ಆ ಥರ ಕಟ್ ಮಾಡಿದ್ದೀನಿ. ಈಗ ನೋಡಿ, ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಫಸ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ಮಾತ್ರ ನಾವು ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋವರೆಗೂ. ಅದ್ರ ಜೊತೆಗೆ ನಾನು ಕಡಲೆಬೇಳೆ ಏನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಕಡಲೆಬೇಳೆ ಬೇಡ ಅಂದರೆ ಹೆಸರು ಬೇಳೆ ಕೂಡ ತೊಗೋಬೋದು, 2 ಆಪ್ಷನ್ ಇದೆ ನಿಮಗೆ. ಬಟ್ ನಾನು ಕಡಲೆಬೇಳೆನೇ ತೊಗೊಂಡಿದ್ದೀನಿ, ಅದು ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಚೇಂಜ್ ಆಗಿದ ತಕ್ಷಣವೇ ಈಗ ನಾನು ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಏನಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ ಅಂದರೆ ಗ್ರೇವಿ ಜಾಸ್ತಿ ಬೇಕು ಅಂತ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದೇ ಈರುಳ್ಳಿ ಒಂದೇ ಟೊಮೆಟೊ ಕೂಡ ತೊಗೋಬೋದು. ನೋಡಿ, ಈಗ ಇದು ಕೂಡ ಚೆನ್ನಾಗಿ ಸ್ಮ್ಯಾಶ್ ಥರ ಆಗಿದೆ, ಮೆತ್ತಗೆ ಬೆಂದಿದೆ ಎಲ್ಲ ಟೊಮೆಟೊ ಈರುಳ್ಳಿ. ಈಗ ಬೆಂದಾಗಿದ ತಕ್ಷಣ ಇದಕ್ಕೆ ನಾನು ಸ್ವಲ್ಪ ನೋಡಿ ಖಾರ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಲ್ಲ, ನಾವು ಜಾಸ್ತಿನೇ ತಿನ್ನೋದ್ರಿಂದ ನಾನು ಜಾಸ್ತಿನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ನಿಮಗೆ ತಕ್ಕನಾಗಿ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಈಗ ಸದ್ಯಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಆಮೇಲೆ ಎಂಡಲ್ಲಿ ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ, ಹಾಗೆ ಧನಿಯಾ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ. ಈ ಪೌಡ್ರಸ್ಸು ಅಷ್ಟೇ, ನಿಮಗೆ ಯಾವುದ್ಯಾವುದು ನೀವು ಮಸಾಲ ಏನೇನು ಥರ ಯೂಸ್ ಮಾಡ್ತೀರಾ ಆ ಥರ ಎಲ್ಲ ಹಾಕ್ಕೋಬೋದು. ಬಟ್ ನಾನು 2 ಥರ ಮಾತ್ರ ಹಾಕ್ತಾಯಿದ್ದೀನಿ, ಒಂದು ಜೀರಿಗೆ ಪೌಡ್ರು, ಒಂದು ಧನಿಯಾ ಪೌಡ್ರು. ಸೊ ಈಗ ಅದನ್ನು ಹಾಕ್ಕೊಂಬಿಟ್ಟು ನೋಡಿ, ಇದೆಲ್ಲ ಹಾಕ್ಕೊಂಡ್ಮೇಲೆ ನೀರು ಹಾಕ್ದೇ ಸ್ವಲ್ಪ ಒಂದು 2 ನಿಮಿಷನೂ ಬೇಡ, 1 ನಿಮಿಷನಾದರೂ ಇದೇ ಥರ ಹಾಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ನೀರನ್ನು ಸೇರಿಸ್ಕೋಬೇಕು. ಮೊದಲೇ ನೀರು ಸೇರಿಸ್ಬಿಟ್ರೆ ಅದು ಹಸಿ ವಾಸನೆ ಬೇಗ ಹೋಗಲ್ಲ ಫ್ರೆಂಡ್ಸ್, ಜಾಸ್ತಿ ಟೈಮ್ ನಾವು ಬೇಯಿಸಬೇಕಾಗುತ್ತೆ. ಸೊ ಅದಕ್ಕೆ ನೀರು ಹಾಕೋಕ್ಕಿಂತ ಮೊದಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೀರನ್ನ ಹಾಕ್ಕೊಳ್ಳೋಣ. ಈಗ ಇದು ಒಂದು 5 ನಿಮಿಷ ಬಾಯ್ಲ್ ಆಗಲಿ. ನೋಡಿ, ಈಗ ಬಾಯ್ಲ್ ಆಗ್ತಾಯಿದೆ, ಅಂದರೆ ಕುದೀತಾ ಇದೆ, ಬಬಲ್ಸ್ ಎಲ್ಲ ಬಂದಿತ್ತು ಮೇಲೆ. ಈಗ ಆಗಲೇ ನೋಡಿ ಬೇಯಿಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದಂಥ ಕಾಲಿಫ್ಲವರ್ನ ಹಾಕ್ತಾಯಿದ್ದೀನಿ. ನೋಡಿ, ನಾನು ದಪ್ಪ ಏನಕ್ಕೆ ಕಟ್ ಮಾಡಿದ್ದೆ ಅಂದರೆ ನೋಡಿ, ಅಷ್ಟು ದಪ್ಪ ಕಟ್ ಮಾಡಿದ್ರು ಕೂಡ ನಾವು ಈ ಥರ ಮಿಕ್ಸ್ ಮಾಡಬೇಕಾದ್ರೆ ಅದೆಲ್ಲ ಕಟ್ಟಾಗುತ್ತೆ, ಚಿಕ್ಕದಾಗ್ಬಿಡುತ್ತೆ. ಸೊ ನಾವು ಮೊದಲೇ ಚಿಕ್ಕದು ಕಟ್ ಮಾಡ್ಕೊಂಬಿಟ್ರೆ ಇನ್ನೂ ಚಿಕ್ಕದಾಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಮೊದಲೇ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು
ಇದನ್ನು ಒಂದೆರಡು ನಿಮಿಷ ಇದು ಹೀಗೆ ಫ್ರೈ ಆಗಲಿ. ಈಗ ಸೈಡಲ್ಲಿ ಕಡಲೆಬೇಳೆ ವಿಷಲ್ಸ್ ಹಾಕಿ ಇಟ್ಟಿದ್ವಿ ಅಲ್ವಾ ಫ್ರೆಂಡ್ಸ್, ಏರೆಲ್ಲ ಹೋಗಿದೆ. ಈಗ ನೋಡಿ ಈ ಥರ ಬೆಂದಿದೆ ಚೆನ್ನಾಗಿ. ಈಗ ಇದನ್ನು ಅರ್ಧ ಸ್ಮ್ಯಾಶ್ ಮಾಡಬೇಕು, ಅರ್ಧ ಹಾಗೆ ಇರಬೇಕು. ನಾವು ಫುಲ್ಲು ಸ್ಮ್ಯಾಶ್ ಮಾಡೋದು ಬೇಡ, ಅರ್ಧ ಮಾಡ್ತಾಯಿದ್ದೀನಿ. ನೋಡಿ ಇಷ್ಟರ ಮಟ್ಟಿಗೆ ನಾನು ಮಾಡಿದ್ದೀನಿ. ಹೆಸರು ಬೇಳೆ ಆದರೆ ಇನ್ನೂ ಚೆನ್ನಾಗಿ ಬೇಗ ಇದಾಗ್ಬಿಡುತ್ತೆ. ನೀವು ಅದನ್ನು ಸ್ವಲ್ಪ ವಿಷಲ್ಸ್ ಕಡಿಮೆ ಹಾಕ್ಕೋಬೇಕು, 2 ಹಾಕ್ಕೊಳ್ಳಿ. ಈಗ ನೋಡಿ ಅದನ್ನು ನಾನು ಈ ಕಾಲಿಫ್ಲವರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಮೇನ್ ಇಂಗ್ರೀಡಿಯೆಂಟು ಇದೇ, ಸಖತ್ತು ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಇದಕ್ಕೆ ಕಾಲಿಫ್ಲವರ್ನ ಯಾವಾಗಲೂ ನಾವು ರೆಗ್ಯುಲರಾಗಿ ಮಾಡ್ತೀವಿ ಅಲ್ವಾ, ಅದು ಚೆನ್ನಾಗಿರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಇದು ಇನ್ನೂ ಸಖತ್ತಾಗಿರುತ್ತೆ. ಒಂದು ಸತಿ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಟೇಸ್ಟ್ ಅಂತ ಕಮೆಂಟ್ ಕೂಡ ಮಾಡಿ. ಹೇಳಿದೆ ಅಲ್ವಾ, ಹೆಸರು ಬೇಳೆ ಕೂಡ ನೀವು ಯೂಸ್ ಮಾಡ್ಬೋದು ಇದಕ್ಕೆ. ನೋಡಿ ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಈ ಥರ ರೆಗ್ಯುಲರಾಗಿ ಯಾವಾಗಲೂ ಒಂದೇ ಥರ ಮಾಡೋಕ್ಕಿಂತ ಒಂದು ಸತಿ ನಾವು ಡಿಫ್ರೆಂಟಾಗಿ ಮಾಡಿದ್ರೆ ಟೇಸ್ಟು ಆವಾಗವಾಗ ಟೇಸ್ಟ್ ಬದಲಾಯಿಸ್ತಾ ಇರಬೇಕು ಅಂತ ಹೇಳ್ತಾರಲ್ವ, ಆ ಥರ. ಅಂದರೆ ಅಡುಗೆ ಮಾತ್ರ ಫ್ರೆಂಡ್ಸ್ ಹೇಳ್ತಾ ಇರೋದು. ಈ ಥರ ಚೇಂಜ್ ನಾವು ಡಿಫ್ರೆಂಟಾಗಿ ಮಾಡಿ ತಿನ್ನೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.